ತೀವ್ರ ಕುತೂಹಲ ಕೆರಳಿಸಿದ್ದ ಮುದ್ದೇಬಿಹಾಳ್ ಪಟ್ಟಣದ ವಾರ್ಡ್ 18 ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಶಾಹಿರಾ ಬಾನು ಡವಳಗಿ ಅವರು ಅಭೂತಪೂರ್ವ ಮತಗಳಿಂದ ಜಯಶಾಲಿಯಾಗಿದ್ದಾರೆ. ಬಿಜೆಪಿ, ಜೆಡಿಎಸ್ ಹಾಗೂ ಕಾಂಗ್ರೆಸ್ ಮಧ್ಯೆ ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿದ್ದು, ಕೊನೆಗೆ ಕಣದಲ್ಲಿದ್ದ 5 ಅಭ್ಯರ್ಥಿಗಳನ್ನು ಹಿಂದಿಕ್ಕಿ ಶಾಹಿರಾ ಬಾನು ಅವರು ಮೇಲುಗೈ ಸಾಧಿಸಿದ್ದಾರೆ. ಶಾಸಕ ಅಪ್ಪಾಜಿ ನಾಡಗೌಡ ನಡೆಸಿದ ಬಿರುಸಿನ ಪ್ರಚಾರ, ತಾಲೂಕ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗುರು ತಾರ್ನಾಳ್ ಅವರ ಗಟ್ಟಿ ನಿರ್ಧಾರ ಹಾಗೂ ಮತದಾರರು ಮಾಡಿರುವ ಆಶೀರ್ವಾದದ ಪ್ರತಿಫಲವೇ ನನ್ನ ಗೆಲುವಿಗೆ ಸಾಕ್ಷಿ ಎಂದು ಶಾಹಿರಾ ಬಾನು ಅವರು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಹಾಗೂ ಮತಬಾಂಧವರಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ದಿವಂಗತ ಜನಪ್ರಿಯ ನಾಯಕ, ಕಾಂಗ್ರೆಸ್ ಮುಖಂಡ, ವಾರ್ಡ್ 18 ಪುರಸಭೆ ಸದಸ್ಯರಾಗಿದ್ದ ಅಲ್ಲಾಬಕ್ಷ್ ಡವಳಗಿ ಅವರ ಅನಿರೀಕ್ಷಿತ ನಿಧನದಿಂದ ತೆರವಾಗಿದ್ದ ಈ ಸ್ಥಾನಕ್ಕೆ ಅಲ್ಲಾಬಕ್ಷ್ ಅವರ ಧರ್ಮಪತ್ನಿ ಶಾಹಿರಾ ಬಾನು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಉಪಚುನಾವಣೆಯಲ್ಲಿ ಸ್ಪರ್ಧಿಸಿದ್ದರು. ಅದೇ ರೀತಿ ಡಿಸೆಂಬರ್ 27ರಂದು ಮರುಚುನಾವಣೆಗೆ ಮತದಾನ ನಡೆದಿತ್ತು. ಡಿಸೆಂಬರ್ 30ರಂದು ಫಲಿತಾಂಶ ಹೊರಬಿದ್ದಿದ್ದು, ಕಾಂಗ್ರೆಸ್ ಅಭ್ಯರ್ಥಿ ಶಾಹಿರಾ ಬಾನು ಅವರು 454 ಅಭೂತಪೂರ್ವ ಮತಗಳಿಂದ ಜಯಶಾಲಿಯಾಗಿದ್ದಾರೆ. ಇನ್ನು ಈ ಚುನಾವಣೆಯ ಕಣದಲ್ಲಿದ್ದ 6 ಅಭ್ಯರ್ಥಿಗಳ ಪೈಕಿ ದಿವಂಗತ ಅಲ್ಲಾಬಕ್ಷ್ ಡವಳಗಿ ಅವರ ಸಹೋದರ ಅಜೀಜ್ ಡವಳಗಿ ಪಕ್ಷೇತರ ಅಭ್ಯರ್ಥಿಯಾಗಿ ರಾಷ್ಟ್ರೀಯ ಪಕ್ಷಗಳಿಗೆ ತೀವ್ರ ಪೈಪೋಟಿ ನೀಡಿದ್ದರು. ಕೊನೆಗೆ ಫಲಿತಾಂಶ ಹೊರಬಿದ್ದಿದ್ದು, 217 ಮತಗಳನ್ನು ಪಡೆಯುವ ಮೂಲಕ ಅಜೀಜ್ ಡವಳಗಿ ಅವರು ಶಾಹಿರಾ ಬಾನು ಪಡೆದ 454 ಮತಕ್ಕಿಂತ ಕಡಿಮೆ ಮತಗಳನ್ನು ಪಡೆದು 237 ಮತಗಳ ಅಂತರದಿಂದ ಪರಾಭವಗೊಂಡರು. ಅಲ್ಲಾಬಕ್ಷ್ ಡವಳಗಿ ಅವರು ಈ ವಾರ್ಡಿನಿಂದ ಅವಿರೋಧವಾಗಿ ಆಯ್ಕೆಯಾಗಿ ಬಡಾವಣೆಯ ಸಾಕಷ್ಟು ಸಮಸ್ಯೆಗಳನ್ನು ಬಗೆಹರಿಸಿ ವಾರ್ಡಿನ ಜನತೆಯ ಪಾಲಿಗೆ ಆಪತ್ ಬಾಂಧವರಾಗಿದ್ದರು. ಇಡೀ ವಾರ್ಡಿನ ಜನತೆಗೆ ಬೇಕಾದವರು. ಅಂಥದರಲ್ಲಿ ಅವರ ನಿಧನದಿಂದ ತೆರವಾದ ಈ ಸ್ಥಾನಕ್ಕೆ ಕೆಲವು ಕಾಣದ ಕೈಗಳ ಕುತಂತ್ರದಿಂದ ಏಕಾಏಕಿ 6 ಮಂದಿ ಚುನಾವಣೆಯ ಕಣಕ್ಕೆ ಇಳಿದಿದ್ದು, ಇದು ಕಾಂಗ್ರೆಸ್ ಪಾಲಿಗೆ ದೊಡ್ಡ ಸವಾಲಾಗಿ ಪರಿಣಮಿಸಿತ್ತು. ಇನ್ನು ಡವಳಗಿ ಅವರ ಕುಟುಂಬದಲ್ಲಿ ಉದ್ಭವಗೊಂಡಿದ್ದ ಭಿನ್ನಾಭಿಪ್ರಾಯಗಳನ್ನೇ ಅಸ್ತ್ರವಾಗಿಟ್ಟುಕೊಂಡು ಕೆಲವರು ಕಾಂಗ್ರೆಸ್ ಅನ್ನು ಸೋಲಿಸಲಿಕ್ಕೆ ಪ್ಲಾನ್ ನಡೆಸಿದ್ದರು ಎನ್ನಲಾಗಿತ್ತು. ಆದರೂ ಪಟ್ಟು ಬಿಡದ ಶಾಸಕ ಅಪ್ಪಾಜಿ ನಾಡಗೌಡ ಅವರು ಪ್ರತಿಯೊಂದು ಮನೆಗೆ ತೆರಳಿ ಶಾಹಿರಾ ಬಾನು ಪರ ಮತಯಾಚನೆ ಮಾಡಿ ಶಾಹಿರಾ ಬಾನು ಅವರನ್ನು ಗೆಲುವಿನಂಚಿಗೆ ತಂದುಕೊಟ್ಟಿದ್ದರು. ಇನ್ನು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಗುರು ತಾರ್ನಾಳ್, ಕಾಮು ಬಿರಾದಾರ್, ಮುನ್ನಾ ಮಖಾಂದಾರ್, ರಿಯಾಜ್ ಡವಳಗಿ ಹಾಗೂ ಸೋಟೆ ಕುಟುಂಬಸ್ಥರು ಮತ್ತು ಇತರ ಕಾಂಗ್ರೆಸ್ ಕಾರ್ಯಕರ್ತರು ಅಲ್ಲಾಬಕ್ಷ್ ಡವಳಗಿ ಅವರ ಕಾರ್ಯವೈಖರಿಯನ್ನು ಮನಗಂಡು ಹಗಲು ರಾತ್ರಿ ಎನ್ನದೆ ಅವರ ಧರ್ಮಪತ್ನಿ ಶಾಹಿರಾ ಬಾನು ಗೆಲುವಿಗೆ ಶ್ರಮಪಟ್ಟಿದ್ದು ಅಷ್ಟಿಷ್ಟಲ್ಲ. ಕೇವಲ ಕಡಿಮೆ ಅವಧಿಯಲ್ಲಿಯೇ ಚುನಾವಣೆಯ ತಯಾರಿ ನಡೆಸಿದ ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಗೂ ಅಭ್ಯರ್ಥಿ ಶಾಹಿರಾ ಬಾನು ಅವರ ಸುಪುತ್ರರಾದ ಬಾಪ್ ಡವಳಗಿ ಹಾಗೂ ಯಾಸರ್ ಡವಳಗಿ ತಮ್ಮ ಅಪ್ಪಾಜಿ ಮಾಡಿದ ಜನಪರ ಕಾರ್ಯಗಳನ್ನು ಮೆಚ್ಚಿ ಜನ ನಮ್ಮ ಕೈ ಹಿಡಿಯುತ್ತಾರೆ ಎಂಬ ನಂಬಿಕೆಯಲ್ಲಿಯೇ ಚುನಾವಣೆಯನ್ನು ಎದುರಿಸಿ ಅಪ್ಪಾಜಿ ಅವರ ಆಸೆಯಂತೆ ತಾಯಿಯ ಮೂಲಕ ಜನಪರ ಸೇವೆಗೆ ಇಳಿದಿದ್ದೇವೆ. ಈ ವಾರ್ಡಿನ ಜನರ ಋಣ ನಾವು ಎಂದೂ ಮರೆಯಲ್ಲ. ಜೊತೆಗೆ ನಮ್ಮ ತಾಯಿಯನ್ನು ಬಹುಮತಗಳಿಂದ ಗೆಲ್ಲಿಸಿದ ಮತಬಾಂಧವರಿಗೆ ಕೋಟಿ ಕೋಟಿ ಅಭಿನಂದನೆ ಸಲ್ಲಿಸಿದರು. ಅಭಿನಂದನೆ ಹೇಳ್ತೀನಿ. ಯಾಕಂದ್ರೆ ಅವರು ನಮಗೆ ನಂಬಿ ಟಿಕೆಟ್ ಕೊಟ್ಟು ಒಂದು ನಮ್ಗೆ ನಮ್ಮ ಅಪ್ಪಾರ್ದು ಏನು ಕಾಂಗ್ರೆಸ್ ಪಕ್ಷಕ್ಕೆ ಇದಿತ್ತು ಅವ್ರು ತೋರಿಸ್ಕೊಟ್ಟಿದ್ದಾರೆ ನಮ್ಗೆ ಟಿಕೆಟ್ ಕೊಟ್ಟು. ಹಾಗೂ ನನ್ನ ಸೋಟೆಗಲ್ಲಿ 18 ಮಾಡಿದ ಜನಗಳು ಎಲ್ಲರೂ ಕೂಡಿ ನಮ್ಗೆ ಆಶೀರ್ವಾದ ಮಾಡಿದ್ದಾರೆ. ಅವ್ರಿಗೆಲ್ಲರೂ ಕೂಡ ನಾನು ವತಿಯಿಂದ ಧನ್ಯವಾದ ಹೇಳ್ತೇನೆ. ಇದು ಋಣ ನಾವು ಯಾವತ್ತೂ ಅವ್ರಿಗೆ ಮರೆಯುವುದಿಲ್ಲ ಅಂತ ನಾ ಹೇಳ್ತೇನೆ. ನಮ್ಮ ಅಪ್ಪರಿದ್ದಾಗೂ ಅವ್ರು ಕೈ ಹಿಡಿದಿದ್ರು, ಜನ ನಮ್ಮ ಸೋಟೆಗಲಿದ್ದು ನಮಗೂ ಕೈ ಹಿಡಿದಿದ್ದಾರೆ. ಅವ್ರ ಋಣ ನಾವು ಯಾವತ್ತೂ ಮರೆಯುವುದಿಲ್ಲ. ಇನ್ನು ಸತ್ಯ ಮತ್ತು ನಿಖರತೆಗೆ ಸಾಕ್ಷಿಯಾದ ನಿಮ್ಮ ನೆಚ್ಚಿನ ದಿನಪತ್ರಿಕೆ ಮುದ್ದೇಬಿಹಾಳ್ ಟೈಮ್ಸ್ನಲ್ಲಿ ಇಡೀ ಚುನಾವಣೆಯ ಬಗ್ಗೆ ಸುದ್ದಿ ಬಿತ್ತರಿಸುತ್ತಿತ್ತು.
ಅಲ್ಲಾ ಬಕ್ಷ್ ಅವರ ಪತ್ನಿ ಜಯಶಾಲಿಯಾಗುತ್ತಾರೆ. ಆದರೆ ಅಜಿತ್ ಡವಳ್ಗಿ ಕೂಡ ಪೈಪೋಟಿ ನೀಡುವ ಸಾಧ್ಯತೆ ಇದೆ ಎಂದು ಹೇಳಲಾಗಿತ್ತು. ಅದೇ ರೀತಿ ಪಕ್ಷೇತರ ಅಭ್ಯರ್ಥಿ ಅಜಿತ್ ಡವಳ್ಗಿ ಕೂಡ 217 ಮತಗಳನ್ನು ಪಡೆಯುವ ಮೂಲಕ 2ನೇ ಸ್ಥಾನದಲ್ಲಿದ್ದು, ಮುಂದಿನ ಚುನಾವಣೆಯಲ್ಲಿ ಅಜಿತ್ ಡವಳ್ಗಿ ಅವರ ರಾಜಕೀಯ ಲೆಕ್ಕಾಚಾರ ಕಾಂಗ್ರೆಸ್ ಪಾಲಿಗೆ ಕಂಟಕ ನೀಡುವ ಸಾಧ್ಯತೆ ಇದೆ ಎನ್ನಲಾಗಿದೆ. ಇನ್ನು ಈ ವಾರ್ಡಿನ ಚುನಾವಣೆಯಲ್ಲಿ 6 ಜನ ಕಣಕ್ಕೆ ಇಳಿದಿದ್ದರು. ಆದರೆ ಇವತ್ತು ಅವರು ಸೋಲು ಕಂಡಿದ್ದಷ್ಟೇ ಅಲ್ಲದೆ ಠೇವಣಿ ಕೂಡ ಕಳೆದುಕೊಂಡು ಮುಂದಿನ ಚುನಾವಣೆಗೂ ನಿಲ್ಲದಂತಾಗಿದೆ. ಇನ್ನು ತಮ್ಮ ಪಕ್ಷದ ಅಭ್ಯರ್ಥಿ ಗೆಲುವಿಗೆ ಶಾಸಕರಾದ ಅಪ್ಪಾಜಿ ನಾಡಗೌಡ ಅವರು ಸಾಕಷ್ಟು ಶ್ರಮ ಪಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಈ ಜಯಕ್ಕೆ ಕಾಂಗ್ರೆಸ್ ಪಕ್ಷ ತಂದ ಜನಪರ ಉಚಿತ ಕಲ್ಯಾಣ ಯೋಜನೆಗಳೇ ಕಾರಣ ಮತ್ತು ಅಲ್ಲಾ ಬಕ್ಷ್ ಅವರ ಜನಪರ ಕಾಳಜಿಯೇ ಇಂದು ವಾರ್ಡಿನ ಜನತೆ ಅವರ ಧರ್ಮ ಪತ್ನಿಯ ಮೂಲಕ ಅವರನ್ನು ಗೆಲ್ಲಿಸಿ ಅವರ ಆತ್ಮಕ್ಕೆ ಶಾಂತಿ ನೀಡಿದ್ದಾರೆ ಎಂದಿದ್ದಾರೆ. ಸನ್ಮಾನ್ಯ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರ ಯೋಜನೆಗಳು ಜನರು ಮಾರು ಹೋಗಿದ್ದಾರೆ. ಸನ್ಮಾನ್ಯ ಶಾಸಕರಾದಂಥ ನಾಡಗೌಡ ಸಾಹೇಬರು ಕೂಡ ಆ ವಾರ್ಡಿನಲ್ಲಿ ಪ್ರತಿಯೊಂದು ಮನೆಗೆ ಹೋಗಿ ಸರ್ಕಾರದ ಯೋಜನೆಗಳನ್ನು ಯಾವ ರೀತಿ ನಾವು ನಿಮಗೆ ಮನೆಗೆ ತಲುಪುವ ಯೋಜನೆಗಳನ್ನು ಮಾಡಿದ್ದೀವಿ, ನಮ್ಮ ಪಕ್ಷದ ಅಭ್ಯರ್ಥಿ ಮೇಲೆ ನಿಮ್ಮ ಆಶೀರ್ವಾದ ಇರಲಿ ಅಂತಕ್ಕಂಥ ಮಾತನ್ನು ಕೂಡ ಎಲ್ಲ ಮತದಾರರಿಗೂ ಕೂಡ ತಿಳಿಸಿದ್ದಾಯಿತು. ಅದೇ ರೀತಿಯಾಗಿ ಬಿಜಾಪುರದಿಂದ ಹಮೀದ್ ಅವರು ಬಂದಿದ್ದರು. ಎಲ್ಲ ಕಾರ್ಯಕರ್ತರು, ಆನಂತರ ಸಂಧಿ ಅವರು, ರಿಯಾಜ್ ಅವರು, ಎಲ್ಲ ನನ್ನ ಆತ್ಮೀಯ ಸ್ನೇಹಿತರು, ಪಕ್ಷದ ಲೀಡರು ಮಕಾಂದರ್ ಅವರು, ಎಲ್ಲ ಕಾಮರಾಜ್ ಬ್ರಾದರ್ ಅವರು, ಭಾಳ ಜನ ಅಂತಂದ್ರೆ ಕಾಂಗ್ರೆಸ್ಸಿನ ಎಲ್ಲ ಕಾರ್ಯಕರ್ತರು ಪ್ರತಿಯೊಬ್ಬರು ತಮ್ಮ ಗೆಳೆಯರಿಗೆ 1-2 ವೋಟ್ಗಳನ್ನು ಹಾಕಿ 460 ಮತಗಳನ್ನು ನಮ್ಮ ಅಭ್ಯರ್ಥಿ ತಗೊಂಡು ಉಳಿದ ಅಭ್ಯರ್ಥಿಗಳ ಠೇವಣಿ ಜಪ್ತಾಗಿದೆ. ಇನ್ನು ಪಂಚಮಸಾಲಿ ಸಮುದಾಯದ ಜಿಲ್ಲಾ ಮುಖಂಡರಾದ ಕಾಮು ಬಿರಾದರ್ ಕೂಡ ಶಾಯರಾ ಬಾನು ಅವರ ಗೆಲುವಿಗೆ ಸಾಕಷ್ಟು ಶ್ರಮಪಟ್ಟಿದ್ದರು. ಅವರು ತನ್ನ ಸಹೋದರಿ ಎಂದೇ ಹೇಳುವ ಮೂಲಕ ಅವರ ಜಯಕ್ಕೆ ಶುಭ ಹಾರೈಸಿದ್ದಾರೆ. ವಾರ್ಡಿನ ಪ್ರತಿಯೊಂದು ಅಭಿವೃದ್ಧಿ ಕೆಲಸಗಳಲ್ಲಿ ತಮ್ಮ ಸಹೋದರಿ ಶಾಯರಾ ಬಾನು ಪರ ತಾವು ಬೆನ್ನೆಲುಬಾಗಿ ನಿಲ್ಲುತ್ತೇವೆ ಎಂದಿದ್ದಾರೆ. ಹೋಗಿದ್ದೆ ಇಲ್ರಿ, ಅಲ್ಲಾ ಬಕ್ಷ್ ಅವರು ನಮಗ ಕೊರೋನಾ ಸಂದರ್ಭದಲ್ಲಿ ಬಹಳ ಸಹಾಯ ಮಾಡಿದ್ರು. ಆ ಕಾರಣಾಂತರಗಳಿಂದ ಅವ್ರು ಉಳಿಸ್ಕೊಳ್ಳುವಂಥದ್ದು ಮಾಡ್ತೀವಿ ಅಂತ ಹೇಳಿದ್ರು. ಇನ್ನೊಂದು ಬೇರೆ ಕಡೆ ಹೋಗಿದ್ದೆ ಇಲ್ರಿ, ನಮ್ಮ ಕಾಕನ ಗತಿ ಇದ್ರು ಅಂತ ಹೇಳಿದ್ರು. ಇನ್ನೊಂದು ಕಡೆ ನಮ್ಮ ಸಹೋದರ ಗತಿ ಇದ್ರು ಅಂತ ಹೇಳಿದ್ರು. ಎಷ್ಟು ಜನ ಹಿಂದೂ ಮನೆಗಳಿಗೆ ಸಂಪರ್ಕ ಮಾಡೀನಿ, ಎಲ್ಲರೂ ಬಂದಿಲ್ದ ಒಂದು ರೀತಿಯಲ್ಲಿ ನಮ್ಗೆ ಸಹಾಯ ಮಾಡ್ರ. ಅವ್ರ ಜೊತೆಗೆ ನಾವು ಇರ್ತೀವಿ ಅನ್ನುವಂಥ ಭರವಸೆ ಕೊಟ್ಟಿದ್ರಿಂದ ನಮ್ಮ ಗೆಲುವು ಯಾವತ್ತ ನಾವು ಪ್ರಚಾರಕ್ಕೆ ಬಂದೀವಿ, ಆ ಚುನಾವಣೆಗಿನ ಮುಂಚೆನೆ ಗೆಲುವು ನಮಗೆ ನಿಶ್ಚಿತ ಆಗಿತ್ತು. ಇಲ್ಲೆಲ್ಲ ಸಹಕಾರ ಮಾಡಿರುವಂಥ ಹಿಂದೂ ಮುಸ್ಲಿಂ ಆಗಿರ್ಬೋದು ಎಲ್ಲ ಜನಾಂಗದ ಈ ವಾರ್ಡ್ನಲ್ಲಿರುವಂಥ ಎಲ್ಲ ಜನರು ಅದಕ್ಕೆ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಅಲ್ಲಾ ಬಕ್ಷ್ ಅವರಿಗೆ ಬೆಂಬಲಿಸಿರುವಂಥ ಎಲ್ಲರಿಗೂ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಅಭಿನಂದನೆ ಸಲ್ಲಿಸುತ್ತಾ ನಾನು ಮಾತು ಮುಗಿಸ್ತೇನೆ. ಒಟ್ಟಿನಲ್ಲಿ ಶಾಯರಾ ಬಾನು ಗೆಲುವಿನಿಂದ ಕೆಲವರು ಕಾಂಗ್ರೆಸ್ ಪಕ್ಷದವರೆಂದು ಶಾಸಕ ನಾಡಗೌಡ ಅವರ ಮುಂದೆ ಪೋಜು ಕೊಡುವ ಗೋಮುಖ ವ್ಯಾಘ್ರಗಳ ಬಣ್ಣ ಬಯಲಾಗಿದೆ ಎಂದರೆ ತಪ್ಪಾಗಲಾರದು. ಇನ್ನು ಗುರು ತಾರಾಳ್ ಅವರ ಗಟ್ಟಿ ನಿರ್ಧಾರ ಮತ್ತು ಅಲ್ಲಾ ಬಕ್ಷರವರ ಮಾಡಿದ ಸಮಾಜಮುಖಿ ಕಾರ್ಯಗಳನ್ನು ಮೆಚ್ಚಿ ಹಾಗೂ ಶಾಸಕ ನಾಡಗೌಡ್ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ಪಟ್ಟ ಶ್ರಮದಿಂದ ಶಾಯರಾ ಬಾನು ಜಯಶಾಲಿಯಾಗಿದ್ದು ಅಲ್ಲಾ ಬಕ್ಷ್ ಅವರ ಆತ್ಮಕ್ಕೆ ಶಾಂತಿ ದೊರೆತಂತಾಗಿದೆ. ಸೂರಜ್ ರಿಸಾಲ್ದಾರ್, ನ್ಯೂಸ್ ಡೆಸ್ಕ್, ಸುನಾಮಿ ಟಿವಿ, ಮುದ್ದೇಬಿಹಾಳ್.